ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಇದ್ದೀರಪ್ಪ. ನಾನು ಸೂಪರ್ ಆಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ. ಮಹೇಶ್ ಎಂ ಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ರೀಲ್ಸ್ ರೋಗಿ, ಅವರಿಗೆ ಹುಚ್ಚ ಅನ್ಬೇಕು ಅಥವಾ ಸೈಕೋ ಅನ್ಬೇಕು ಏನಂತ ನನಗೆ ಗೊತ್ತಿಲ್ಲ. ಹುಚ್ಚುಚ್ಚಾಗಿ ರೀಲ್ಸ್ ಮಾಡೋ ಅಂಡೆ ಕತ್ರಿ ಅವರಿದ್ದಾರೆ. ಕತ್ರಿ ಅವ್ರ ಸ್ವಾಗತ ನಿಮಗೆ ನಮ್ಮ ಚಾನಲ್ಗೆ. ನಮಸ್ಕಾರ ರೀ, ನಮಸ್ಕಾರ. ಹಂಗೇನ್ರಿ ನಮಗೆ ಕರೆದ್ರೆ ನಿಮ್ಮ ಚಾನಲ್ಗೆ ಇಂಟ್ರ್ಯೂ ಮಾಡಕ? ಅವ್ರೆ, ನೀವು ಏನು ಸಾಮಾನ್ಯದೇವ್ರೇನ್ರಿ? ಎಂತ ಒಂದು ದೊಡ್ಡ ಸಾಧನೆ ಮಾಡಿದಾರ ನೀವು. ನಿಮ್ಗೆ ಕರೆದಿದ್ರೆ ಹೆಂಗ್ರಿ? ನಾವು ನಿಮ್ಗೆ ಕರ್ಲೇಬೇಕಾಗ್ತದೆ, ಇದನ್ನ ಜನ ನಮ್ಗೆ ಹೊಡಿತಾರ. ನಿಮ್ಮ ಮುಂದೆ ಫಸ್ಟ್ ನಿಮ್ಗೆ ಹೊಡೆದೆ, ಆಮೇಲೆ ನಾವು ಹೊಡ್ಸ್ಕೊತೀವಿ. ಫಸ್ಟ್ ನೀವು ಮುಂದೆ, ನಾವು ಹಿಂದೆ. ಡಿಸ್ಟರ್ಬಿಂಗ್ ಮಾಡ್ತೀಯಾ? ಸಾಧನೆ ಯಾರು ಮಾಡಿಲ್ಲ ಬಿಡ್ರಿ. ಏನ್ರಿ ನಿಮ್ದು ಅದು ಒಂದು ಎಷ್ಟೋ ಯುವಕರು ನಿಮ್ಮ ಇನ್ಸ್ಪಿರೇಷನ್ ಆಗಿ ತಗೋತಾರಲ್ರಿ ಕತ್ರಿ ಅವ್ರೆ. ಸುಮ್ಮನೆ ಕೂತಿರಲ್ಲ. ಅವಕಾಶ ಏನ ಅಂತ ನಾವು ತೋರಿಸ್ತೀವಿ ತಗೋರಿ. ಫುಲ್ ಅವಕಾಶ ಅಂತೀರಿ. ನಿಮ್ಮ ಅವಕಾಶ ಎಷ್ಟ ಅಂತ ಇವತ್ತು ನೋಡ್ಬಿಡಮ್ ಬಿಡ್ರಿ. ಮಾತಂತ ಹೇಳಿದ್ರಿ ಸರ್ ನೀವು. ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಜನಗಳಿಗೆ ನಿಮ್ಮ ಅವಕಾಶ ಏನಂತ ನಾವು ತೋರಿಸ್ತೀವಿ ಇವತ್ತು. ನನ್ನ ಅವಕಾಶ ಏನು ನೀವು ನೋಡ್ತೀರಿ, ನಿಮ್ಮ ಅವಕಾಶ ನೋಡ್ಕೊರಿ. ಅವಕಾಶ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡಿ ನೋಡ್ರಿ. ನನ್ನ ಅವಕಾಶ ಇದೈತಿ. ನೀವು ಯಾಕೆ ಬಾಡಿ ಗಾರ್ಡ್ನ ಇಟ್ಕೊಂಡು ಓಡಾಡ್ತೀರಿ ಕತ್ರಿ ಅವ್ರೆ? ಅಂದ್ರೆ ಅಂಥದ್ದು ಏನಿದೆ ನಿಮ್ಮ ಹತ್ರ ತಗೊಂಡೋಗೋದು? ಅದೇ ಒಂದು ಯಾವುದೋ ಪ್ಯಾಂಟು ಶರ್ಟು, ಅದೇ ಗೋಲ್ಡ್ ಬಂಗಾರ, ಒಂದೆರಡು ಬಾಡಿ ಗಾರ್ಡ್ಸು, ಅದು ಯಾವುದೋ ಉದ್ರೆ ಕಾರು, ಇದನ್ನೆಲ್ಲ ಇರ್ತದೆ ನಿಮ್ಮ ಹತ್ರ. ಎತ್ಕೊಂಡು ಹೋಗಕ್ಕೆ ಏನು ಇರ್ತದೆ ರೀ? ಬಾಡಿ ಗಾರ್ಡ್ ಹಾಕ್ಬೇಕು ನಿಮ್ಗೆ? ಹಂಗಲ್ರಿ, ನನ್ನ ಸುತ್ತಮುತ್ತ ಒಂದು 10 ಜನ ಆದ್ರೂ ಬಾಡಿ ಗಾರ್ಡ್ ಇಟ್ಕೋಬೇಕಂತ ನನ್ನೊಂದು ಆಸೆ. ಯಾಕಂತ ಕೇಳ್ರಿ, ನನಗೂ ಬಂಗಾರ ಒಂದು 2-3 kg ಬಂಗಾರ ಇರ್ತದೆ ಮೈ ಮೇಲೂ. ನೋಡಿದ್ರೆ ಎಂತ ದೊಡ್ಡ 3 ಕೋಟಿ 4 ಕೋಟಿ ಗಾಡಿಗಳೆಲ್ಲ ಇರ್ತದ. ಮತ್ತೆ ದುಡ್ಡು ಲೆಕ್ಕನೇ ಇಲ್ಲ, ಅಷ್ಟೊಂದು ದುಡ್ಡು ನನ್ನ ಹತ್ರ. ಬಾಡಿ ಗಾರ್ಡ್ ಬೇಕಲ್ರಿ? ನನ್ನ ಅವಕಾಶ ಇದೈತಿ. ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ. ಅಯ್ಯೋ ಚಿಲ್ರೆ ನನ್ನ ಮಗನೇ, ಹೋಗಿಲ್ ಬರ್ಸ್ಕೊಳ್ಳಲೇ ನೋಡೋ. ನೀನ್ ಹಿಂಗೆ ಹೇಳಿದ್ರೆ ಕೇಳೋದಿಲ್ಲ ಮಗನೇ. ನಿಮ್ಮ ಅವಕಾಶ ನೋಡಿ ಬಿಡ್ರಿ. ನಾವು ಮೊನ್ನೆ ಏನ್ರಿ ನಿಮ್ಮ ಅವಕಾಶ ಅದು ಮೊನ್ನೆ ಎಲ್ಲಿಗೆ ಹೋಗಿದ್ರಿ ಅಂತಲ್ರಿ ನೀವು? ನಿಮ್ಮ ಅವಕಾಶ ನೋಡಿ ಬಿಡ್ರಿ ನಾವು. ಯಾರು ಹೇಳಿರ್ಲಿ ಅವನಿಗೆ? ಮೊನ್ನೆ ಹೋಗಿದ್ದಲ್ಲ ಹೇಳ್ರಿ ನಾವು. ನೀವು ಇಲ್ರಿ ಸರ್, ನನಗೆ ಎಲ್ಲ ಕ್ಲೋಸ್ ಫ್ರೆಂಡ್ಸ್ ಅಲ್ರಿ. ಚಾ ಕುಡ್ಲಕ್ಕೆ ಕರೆದ್ರು, ಹೋಗಿ ಬಂದೆ ರೀ. ಸ್ವಲ್ಪ ಮಾತಾಡ್ಕೊಂಡಿರತ್ತಲ್ರಿ. ನಂದು ಮೊದಲೇ ಬಿಸ್ನೆಸ್ ಡೀಲಿಂಗ್ಸ್ ನಿಮ್ಗೆ ಗೊತ್ತಲ್ಲ. ನಮ್ಮ ಬಿಸ್ನೆಸ್ ಡೀಲಿಂಗ್ಸ್ ಇರ್ತದ್ರಿ, ಮಾತಾಡಕ್ ಹೋಗಿದ್ದೇವ್ರಿ. ನಮ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದ್ರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಉಬ್ಬುದ್ರ ಅಂತಲ್ರಿ ಏರ್ಸ್ಯಾರ್ರಿ? ಚಲೋನೆ ಮಾಡ್ರಿ. ಯಾಕಂದ್ರೆ ಅಲ್ಲಿ ಅದು ಹೊಟ್ಟೆ ತುಂಬ ಊಟ ಹಾಕೋಂತ ಮಾವನ ಮನೆ ಚಂದೆ. ನೀವು ಹೊಟ್ಟೆ ತುಂಬಾ ಹಾಕಿರ್ಬೋದಂತ ಅನ್ಕೊಳ್ತೀವ್ರಿ ನಾವು. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ ಹೈ. ನಾವು ಹೊಟ್ಟೆ ತುಂಬೇದಂದ್ರೆ ಬ್ಯಾಡ ಅಂದ್ರೂ ಕೇಳಿಲ್ರಿ ಅವ್ರು. ಉಣು ಅಂತ ಹಾಕಿದ್ರೆ ನಾನು ಸ್ವಲ್ಪ ಹಂಗೆ ರೀ ಉಂಡು ಬಂದಿರಿ ಹೊಟ್ಟೆ ತುಂಬ. ಅದ್ರ ಇನ್ನೊಂದ್ಸರಿ ಹೋಗಲ್ರಿ. ಯಾಕಂದ್ರೆ ನಾಗ ಒಂದ್ಸರಿ ಊಟ ಮಾಡಿದ ಜಾಗದ ಇನ್ನೊಂದ್ಸರಿ ಹೋಗೋಂತ ಆಸೆ ಇಲ್ರಿ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ನಮ್ಗೆ ಗೊತ್ತಾಯ್ತು. ಅಲ್ಲಿ ಒಂದ್ಸಾರಿ ಉಂಡಿದ್ದೆ ದೊಡ್ಡ ವಿಷಯ ಆಗಿರ್ತದ. ಇನ್ನೊಂದ್ಸರಿ ಹೆಂಗ್ ಹೋಗ್ತೀರಿ ಒಟ್ಟು? ಹೋದ್ರೆ ನೀವು ಹೊರಗೆ ಬರೋದೇ ಡೌಟ್ ರೀ ಜೀವಂತವಾಗಿ. ಇಲ್ರಿ ಹಂಗೇನಿಲ್ಲ. ಅಂದ್ರೆ ಹೋಗ್ಬೇಕಂತ ನನಗೇನು ಆಸೆ ಇಲ್ರಿ. ಮತ್ತು ಹೋಗಲ್ರಿ, ಇನ್ನೊಂದ್ಸರಿ ಹೋಗಲ್ರಿ. ಸಾಕಿದೊಂದ್ಸರಿ. ಇತ್ತೀಚೆಗೆ ಭಾಳ ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗಿದ್ರಿ ನೀವು ಕತ್ರಿ ಅವ್ರೆ. ತುಂಬಾನೇ ವೈರಲ್ ಆಗಿರಿ. ಏನ್ರ ನಿಮ್ ಸೀಕ್ರೆಟು? ಇಲ್ಲ ನಿಮ್ಮ ವಿಡಿಯೋ ಜನಗಳು ಹೆಂಗ್ ನೋಡ್ತಾರ ನನಗೆ ಅರ್ಥ ಆಗಲ್ರಿ. ಅದು ಏನೋ ಅದು ಯಾವುದೋ ಬಾಡಿಗೆ ಗಾಡಿ ಅಂತ, ಬಾಡಿಗರ್ಸ್ ಅಂತ ಎಲ್ಲಾನು ಬಾಡಿಗೆ. ಅದು ನಿಮ್ದಂತ ಸ್ವಂತ ಏನಾದ್ರು ಆದ್ರಿ ಈ ಭೂಮಿ ಮೇಲೆ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಆಗಲ್ರಿ. ಭಾಳ ಅದ್ ನನ್ನ ಸ್ವಂತ. ನನ್ ಕಮ್ಮಿ ಇಲ್ರಿ. ನಂದು ಇನ್ನೂ ನನ್ಗೆ ಗೊತ್ತೈತಂದ್ರೆ ನೀವು ಇಲ್ಲಿ ನನ್ನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ರಿ, ಅದಕ್ಕೆ ಈ ಥರ ಮಾತಾಡ್ತೀರಿ. ನನ್ನ ಬಗ್ಗೆ ಗೊತ್ತೈತಂದ್ರೆ ನನ್ನ ಅವಕಾಶ ನಿಮ್ಗೆ ಏನಂತ ಗೊತ್ತದೇನ್ರಿ? ಒಂದು ನಿಮಿಷ ರೀ. ಹಲೋ, ಇವ್ರಿಗೆ ಎಷ್ಟು ಕೊಟ್ಟಿದೆ? ಉಲ್ಟಾ ಪಲ್ಟಾ ಕ್ವಶನ್ ಕೇಳತ್ತ ನೀವು. ಒಂದು ಜಾಸ್ತಿ ರೊಕ್ಕ ಕೊಟ್ಟು ಕಳಿಸ್ಬೇಕಿಲ್ಲ. ಉಲ್ಟಾ ಪಲ್ಟಾ ಕ್ವಶನ್ ಕೇಳತ್ತ. ನೀರಿಡ್ಸ್ಲತ್ತಲ್ಲ ನಿಂಗೆ? ಆಯ್ತಾ, ಸ್ವಲ್ಪ ಫೋನ್ ಹಚ್ಚಳವ್ರಿ. ಆಯ್ತಾ ಸರ್. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ವೀಡಿಯೋಸ್ ತರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ.